ಕರೆದ್ರೆ ಖಂಡಿತ ಎಸ್ಕೇಪ್ ಆಗ್ತಾನೆ. ಅವ್ನು ಇಲ್ಲಿಗೆ ಅವ್ನು ಹೆಂಡತಿ ನೋಡೋಕ್ಕೆ ಬಂದಿರ್ತಾನೆ. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ದೆ ಎಲ್ಲಿಗೆ ಹೋಗ್ತಾನೆ? ಹಲೋ 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 ಅಕ್ಕ, ಎಲ್ಲೇ ಇದೆಯಾ? ಮನೆಗೆ ಬಂದಿರೋ ನೆಂಟರೆಲ್ಲ ವಾಪಸ್ ಹೋಗ್ತಿದ್ದಾರೆ. ಅಣ್ಣ ಬೇರೆ ನಿನ್ನ ಮೊಬೈಲಿಗೆ ತುಂಬ ಸತಿ ಟ್ರೈ ಮಾಡಿದ್ದಾನೆ, ನೀನು ರಿಸೀವೇ ಮಾಡಲಿಲ್ವಂತೆ. ಅಮ್ಮಂಗೂ ನಾನು ಅಲ್ಲಿಲ್ಲ ಅಂತ ಗೊತ್ತಾಗೋಯ್ತಾ? ಅಷ್ಟು ಜನರ ಮಧ್ಯೆ 1 ಅವರ್ ನಾನು ಇಲ್ಲ ಅಂದರೆ ಗೊತ್ತಾಗಲ್ಲ ಅಂತ ಬಂದೆ ಕಣೆ. 1 ಅವರಾ? ನೀನು ಹೋಗಿ 3 ಗಂಟೆ ಆಯಿತು. ಆದಿ ಅದಕ್ಕೆ ಬೇರೆ ನೀನು ಶುಂಠಿ ಶಂಕರನ ಜೊತೆ ಹೋಗಿದ್ಯಾ ಅಂತ ಹೇಳ್ತಾ ಇದ್ರು. ಅಮ್ಮಂಗೆ ಗೊತ್ತಾಗ್ಬಿಟ್ರೆ? ಹೇ ಲಿಸನ್, ಫೋನ್ ಕಟ್ ಮಾಡಿ ನನ್ನ ಜೊತೆ ಬೇಗ ಬಾ. ಬಾ. ಏ ಬೇಗ ಬರ್ತೀನಿ ಕಣೆ. ಹೇಗಾದರೂ ಯಾಮರ್ಸಿ ಅಮ್ಮಂಗೆ ಗೊತ್ತಾಗ್ದಿರೋ ಥರ ನೋಡ್ಕೋ. ಆಯಿತು. ಏನಯ್ಯ? ನಾನು ಹೇಳಿದ್ದು ನಿಜನೇ. ಬಾ, ಆ ಗೌತಮ್ನ ತೋರಿಸ್ತೀನಿ. ಗೌತಮ್ಮ? ಅದು ಇಲ್ಲ. ಎಸ್, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾನೆ. ಅವ್ನ ಹೆಂಡತಿ ಮನೆಗೆ ಬಂದಿರ್ತಾನೆ. ಇಲ್ಲ ಅವ್ನಿಗೇನು ಇಲ್ಲಿ ಕೆಲಸ? ಅವ್ನ ಕಾಲೇಜ್ ಹಿಡಿದು ಜಾಡಿಸ್ತೀನಿ. ಬಾ. ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ಸರಿ, ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಪ್ರೂಫ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ನನ್ನ ಜೊತೆ ಬಾ ಸಾಕು, ಆಮೇಲೆಲ್ಲ ನಿನಗೆ ಗೊತ್ತಾಗುತ್ತೆ. ಸರಿ ನಡಿಯಪ್ಪ, ಅದು ಒಂದು ಆಗೋಗ್ಲಿ. ನೋಡು, ಆರ್ತಿ, ಮದ್ವೆಗೆ ಮುಂಚೆ ಎಲ್ಲರೂ ಹಿಂಗೆ ನಮ್ಮನ್ನು ಪೂಸಿ ಹೊಡಿಬೇಕು ಅಂತ ಗಿಫ್ಟು ಅದು ಇದು ಎಲ್ಲ ತಂದು ಕೊಡ್ತಾರೆ. ಒಂದ್ಸಲ ಮದುವೆ ಆಯಿತು ಅಂತ ಅನ್ಕೋ, ನಮಗೆ ಪೂಸಿ ಹೊಡೆಯೋದಿರ್ಲಿ, ಮೂಸ್ ಕೂಡ ನೋಡಲ್ಲ, ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಸಾಕು ಸುಮ್ಮನಿರೆ. ಅವಳೇನೋ ಚಾಡಿ ಹೇಳ್ತಾಳೆ ಅಂದರೆ ನೀವು ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಕೊಡ್ತೀರಾ? ಅದಕ್ಕೆ ನೀವು ಹಾಲಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಕಿಚನಲ್ಲಿ ಯಾಕೆ ಲೈಟ್ ಆನ್ ಆಗ್ತಿದೆ? ಲೈಟ್ ಆನ್ ಆಯ್ತು ಅನ್ನೋದೇ ಪುಣ್ಯ ಕಣೆ, ಇಲ್ಲ ಅಂದರೆ ಟ್ಯೂಬ್ಲೈಟ್ ಥರ ಮಿಣ ಮಿಣ ಅಂತಿರ್ತಿತ್ತು. ಮೊದಲೇ ಅವ್ರಿಗೆ ನಾನು ಆಡ್ಕೊಳ್ಳೋದು ಅಂದರೆ ಪ್ರಾಣ, ಇನ್ನು ಇಂಥ ಚಾನ್ಸ್ ಸಿಕ್ಕಿದ್ರೆ ಬಿಡ್ತಾರಾ? ಆರ್ತಿ, ನೀನು ಮದುವೆ ಆದಮೇಲೆ ನಿಮ್ಮ ಮಧ್ಯೆ ಥರ ಆಗ್ಬೇಡ. ನಿಮ್ಮ ಅತ್ತಿ ನನಗೆ ಮನೆಗೆ ಬಂದ್ರ ಅಂತಂದು ಕೇಳಿದೆ, ಅತ್ತೆ ಬಂದೆ, ಅತ್ತೆ ಏನು ಕೆಲಸ ಮಾಡಲಿ ಅಂತ ಬರೀ ನಾವು ಮುಂದೆ ಸರಿಗಿಡ್ಕೊಂಡೇ ಆಡ್ತಿದ್ರೆ ಮನೆಗೆ ಬರೋಣ ಅನ್ಸುತ್ತಾ? ನೀನೇ ಹೇಳು. ನೀವಿಬ್ರು ಟೈಮ್ ಇಲ್ಲ ಅಂತ ಜಗಳ ಆಡ್ತಿದ್ದೀರಾ? ಇಬ್ರಿಗೂ ಟೈಮ್ ಇಲ್ಲ ಅಂದ್ರೆ ಅದಕ್ಕೆ ಇಷ್ಟು ಬೇಗ ಪ್ರೆಗ್ನೆಂಟ್ ಹೇಗಾದ್ಲಪ್ಪ? ಹಾ ಹೇಳು. ಏ ತರ್ಲೆ, ಎಷ್ಟೇ ಮಾತಾಡ್ತೀಯಾ? ಅವರಿಗೆ ಮಾತು ಹೇಳಿದ್ರೆ ಬುದ್ಧಿ ಬರಲ್ಲ. ನಾಳೆ ರಾತ್ರಿ ನಮ್ಮ ಮನೇಲಿ ಮೆಹಂದಿ ಶಾಸ್ತ್ರ ಇರುತ್ತೆ. ಆಗ ನಾನು ಹಚ್ಕೊಳ್ಳೋ ಮೆಹಂದಿ ನಿಮ್ಮ ಕಡೆಯಿಂದನೇ ಬರಬೇಕು. ಮೆಹಂದಿ ಎಷ್ಟು ಡಾರ್ಕಾಗಿ ಬರುತ್ತೋ ಅಷ್ಟು ನಮ್ಮ ಹುಡುಗ ನಮ್ಮನ್ನು ಪ್ರೀತಿಸ್ತಾನೆ ಅಂತ ಅರ್ಥ ಅಂತೆ. ನಮ್ಮ ಹುಡುಗಿ ಲೈಫಲ್ಲೇ ಏನೋ ಬೇಕು ಅಂತ ಫಸ್ಟ್ ಟೈಮ್ ಬಾಯ್ಬಿಟ್ಟು ಕೇಳ್ತಿದ್ದಾಳೆ ಅಂದರೆ ಅದನ್ನು ಈಡೇರಿಸಲಿಲ್ಲ ಅಂದರೆ ಗಂಡು ಜನ್ಮಕ್ಕೆ ಅವಮಾನ. ಮೆಹಂದಿ ಪರ್ಮನೆಂಟ್ ಟ್ಯಾಟೋಗಿಂತ ಡಾರ್ಕ್ ಆಗೇ ಇರುತ್ತೆ, ಚಿಂತೆ ಮಾಡಬೇಡಿ.
ಆರ್ತಿ, ಅಣ್ಣ ಕೂಡ ಸಾರ್ಥಕ್ ಥರನೇ ತುಂಬ ಒಳ್ಳೆಯವನು. ನೀನು ಕೇಳಿದೆ ಅಂತ ಇಷ್ಟು ರಿಸ್ಕ್ ತಗೊಂಡು ಕದ್ದು ಮುಚ್ಚಿ ಅದು ನಿಂಗೆ ತಲುಪಿಸಿದಾನೆ ನೋಡು. ಇಲ್ಲೇ ಇದ್ದ, ಎಲ್ಲಿ ಹೋದ? ಇಲ್ಲೇ ಇದ್ದ. ನಾನು ಸುಳ್ಳು ಹೇಳ್ತಿಲ್ಲ, ಅವನು ಇಲ್ಲೇ ನಿಂತಿದ್ದ. ಹಿ ವಾಸ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಬ್ಲಡಿ ಐಸ್. ನಿನಗೆ ತೋರ್ಸಕ್ಕೆ ಅಂತ ಆ ಕಡೆ ಬಂದೆ, ಅಷ್ಟೊಳಗೆ ಮಿಸ್ ಆಗ್ಬಿಟ್ಟ. ಸಾಕು ನಿಲ್ಸು. ಮನೇಲಿ ಶಾಸ್ತ್ರ ನಡೀತಿದೆ, ನೆಂಟ್ರೆಲ್ಲ ಬಂದಿದ್ದಾರೆ. ಮನೆ ಮಗಳಾಗಿ ನಾನು ಅಲ್ಲಿರೋದು ಬಿಟ್ಟು ನಿನ್ ಮಾತು ನಂಬ್ಕೊಂಡು ಬಂದ್ರೆ ನೀನ್ ಹುಡುಗಾಟ ಆಡ್ತಿದ್ಯಾ. ಶಾಸ್ತ್ರ ಪೂಜೆ ಕೊನೆಗೆ ಎಲ್ಲರ ಜೊತೆ ಊಟನೂ ಮಿಸ್ ಆಯ್ತು. ಏಯ್ ಲಿಸನ್ ಟು ಮೀ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ನು ಇಷ್ಟೋ ತನಕ ಇಲ್ಲೇ ಇದ್ದ. ಮೊದಲೇ ಗೌತಮ್ ಫ್ರಾಡ್ ಅಂತ ಪ್ರೂವ್ ಮಾಡೋದಕ್ಕೆ ನಿಂಗಾಗ್ಲೇ 24 ಗಂಟೆ ಟೈಮ್ ಕೊಟ್ಟಿದ್ದೆ, ಬಟ್ ನಿನ್ನಿಂದ ಆಗ್ಲಿಲ್ಲ. ಯಾಕೆ ಹೇಳು? ಗೌತಮ್ ನೀನ್ ಅನ್ಕೊಂಡಿರೋ ಥರ ವ್ಯಕ್ತಿ ಅಲ್ಲ, ಅವರೊಬ್ಬ ಜೆಂಟಲ್ಮ್ಯಾನ್. ಅವನ ಬಗ್ಗೆ ಡೋಂಟ್ ಎವರ್ ಸೇ ದಟ್. ನನಗೆ ಹೀಗೆಲ್ಲ ಅರ್ಥ ಆಗ್ತಾ ಇದೆ. ನೀನು ಹೀಗೆ ಆಡ್ತಿರೋದಕ್ಕೆ 2 ಕಾರಣ ಇದೆ. ಒಂದು, ನಿನಗೆ ವಿಕ್ರಾಂತ್ ಅವರು ನಮ್ಮ ಅಕ್ಕನ ಮದುವೆ ಆಗೋದು ಇಷ್ಟ ಇಲ್ಲ. ಎಷ್ಟೇ ಆದರೂ ಸ್ಟೇಟಸ್ ಅಂತ ಫೇಕ್ ಪೋಸ್ಟ್ ಕೊಡೋ ನಿಮ್ಮಮ್ಮನ ಮುದ್ದಿನ ಮಗ ಅಲ್ವಾ, ಅದಕ್ಕೆ ಏನೇನೋ ನೆಪ ಹೇಳಿ ಗೌತಮ್ ಬಗ್ಗೆ ಇಲ್ಲದೆಲ್ಲ ಚಾಡಿ ಹೇಳಿ ಮದುವೆ ತಪ್ಸಕ್ಕೆ ನೋಡ್ತಿದ್ಯಾ. ಏಯ್ ಸುಮ್ಮನೆ ಹುಚ್ಚುಚ್ಚ ಮಾತಾಡಬೇಡ. ನೀನು ಆ ಥರ ಅಲ್ಲ ಅಂದರೆ ನಿನ್ನ ತಮ್ಮ ಹೇಳೋ ಹಾಗೆ ನೀನು ಸೈಕ್ ಆಗಿದ್ಯಾ. ಇವೆರಡನ್ನ ಬಿಟ್ರೆ ಇನ್ನೇನು ಚಾನ್ಸ್ ಇಲ್ಲ. 2ರಲ್ಲಿ ಯಾವ್ದು ನಿಜ ಅಂತ ಕಾಲ್ ಮಾಡಿ ಹೇಳು. ಲಾಸ್ಟ್ ಇನ್ ಯಾವತ್ತು ಗೌತಮ್ ಹೀಗೆ ಹಾಗೆ ಅಂತ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡ.